ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಮತ್ತು ಅಗತೀರ್ಥ ಗ್ರಾಮಕ್ಕೆ ಹುಣಸಗಿ ತಾಲೂಕು ಪಂಚಾಯತ್ ಇಒ ಬಸವಣ್ಣ ನಾಯ್ಕ ಅವರು ದಿಢೀರನೆ ಭೇಟಿ ಕೊಟ್ಟಿದ್ದಾರೆ. ಅಗ್ನಿ ಮತ್ತು ಅಗತೀರ್ಥ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳು ಕಂಡು ಬರ್ತಾ ಇವೆ. ಸರ್ಕಾರಿ ಪ್ರೌಢಶಾಲೆ ಅಗ್ನಿ, ಕುಡಿಯಲು ನೀರಿನ ಸಮಸ್ಯೆ ಮತ್ತು ಶಾಲಾ ಕಾಂಪೌಂಡ್ ಹಾಗೂ ನೂತನವಾಗಿ ನಿರ್ಮಾಣವಾಗಿರುವ ಶಾಲೆಯ ಶೌಚಾಲಯವನ್ನ ಪರಿಶೀಲಿಸಿದರು. ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ದಿನಗಳಿಂದ ಕಂಡು ಬರ್ತಾ ಇರುವುದರಿಂದ ಶಾಲೆಯ ಮುಖ್ಯೋಪಾಧ್ಯಾಯರು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಊರಿನ ಗ್ರಾಮಸ್ಥರಾದ ದಶರಥ ಗೌಂಡಿ, ಅಂಗಿ, ನಾಗರಾಜ್ ಸಗರ್ ಮತ್ತು ಬಸವರಾಜ ಚಲವಾದಿ ಹಾಗೂ ಇನ್ನಿತರ ಗ್ರಾಮಸ್ಥರ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿ ತಾಲೂಕು ಪಂಚಾಯತ್ ಇಒ ಅವರ ಜೊತೆಗೆ ಅಗ್ನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಜೊತೆಗೆ ಸಮಸ್ಯೆಗಳ ಕುರಿತು ಪರಿಶೀಲಿಸಿದರು. ಕಳಪೆ ಕಾಮಗಾರಿಯಾದ ಶೌಚಾಲಯವನ್ನ ಸರಿಪಡಿಸಬೇಕೆಂದು ಗುತ್ತಿಗೆದಾರರಿಗೆ ದೂರವಾಣಿಯ ಮೂಲಕ ಆದೇಶಿಸಿದರು. ಅದೇ ರೀತಿಯಾಗಿ ಸದರಿ ಶಾಲೆಯ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ಮಾಡಿಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಮತ್ತು ಶಾಲಾ ಕಾಂಪೌಂಡ್ ನಿರ್ಮಿಸುವ ಸಲುವಾಗಿ ಸ್ಥಳದಲ್ಲಿಯೇ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಅವರ ದೂರವಾಣಿಯ ಮೂಲಕ ಸಂಪರ್ಕಿಸಿ ಅವರಿಗೆ ಭರವಸೆಯ ಮೇರೆಗೆ ಮಾಡಿಕೊಡುವುದಾಗಿ ಹೇಳಿದ ತಕ್ಷಣವೇ ಈ ಶಾಲಾ ಸರ್ವೆ ನಂಬರ್ ಮತ್ತು ಎಸ್ಟಿಮೇಟ್ ನನಗೆ ಕೊಡಬೇಕು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಶಾಲೆಯ ಜಾಗದ ದಾಖಲಾತಿಯನ್ನ ಮುಖ್ಯೋಪಾಧ್ಯಾಯರಿಂದ ಪಡೆದು ಪರಿಶೀಲಿಸಿದರು ಮತ್ತು ಶಾಲೆಯ ಬಿಸಿ ಊಟದ ಸವಿರುಚಿಯ ದಾಖಲೆಗಳನ್ನ ಪರಿಶೀಲಿಸಿದರು. ಅದೇ ರೀತಿಯಾಗಿ ಅಗತೀರ್ಥ ಗ್ರಾಮಕ್ಕೂ ಕೂಡ ಭೇಟಿ ನೀಡಿದರು. ಹಲವಾರು ಸಮಸ್ಯೆ ಕುರಿತು ಮನವಿ ಸಲ್ಲಿಸಿದ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ಬಿ ದೊಡ್ಮನಿ ಅವರು ತಾಲೂಕು ಪಂಚಾಯಿತಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿ ಅಗತೀರ್ಥ ಶಾಲೆಯ ಭೇಟಿ ನೀಡಿ ಕಾಂಪೌಂಡ್ ಮತ್ತು ನೀರಿನ ಸಮಸ್ಯೆ ಮತ್ತು ಅಡಿಗೆ ಕೋಣೆಯ ನಿರ್ಮಿಸಿರುವುದಾಗಿ ಭರವಸೆಯನ್ನ ನೀಡಿದರು ಹಾಗೂ ಹಲವಾರು ಶಾಲೆಯ ದಾಖಲಾತಿಗಳನ್ನ ಕೂಡ ಈ ವೇಳೆ ಪರಿಶೀಲಿಸಿದರು ಮತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆಗಳ ಕುರಿತು ತಕ್ಷಣವೇ ಎಸ್ಟಿಮೇಟ್ ವರದಿ ಸಲ್ಲಿಸಬೇಕೆಂದು ಅಗ್ನಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ವರದಿ ಮಹೇಶ್ ಅಗತೀರ್ಥ, ಟೈಮ್ 9 ನ್ಯೂಸ್ ಕನ್ನಡ, ಹುಣಸಗಿ ತಾಲೂಕು ವರದಿಗಾರರು.